ಹಾಯ್ ಗೈಸ್, ಇವತ್ತು ನಾವು ಹೋಗ್ತಾ ಇರೋದು ಸ್ವಲ್ಪ ಫುಡ್ ತಿನ್ನೋಣ ಅಂತ ಹೊರಗಡೆ. ಸೊ ಗೊತ್ತಿಲ್ಲ, ಪಿಜ್ಜಾ ತಿನ್ನಬೇಕು, ಶವರ್ಮಾ ತಿನ್ನಬೇಕು, ಕಾಫಿ ಕುಡಿಬೇಕು, ಫುಲ್ ಏನೆಲ್ಲ ಅಂದ್ಕೊಂಡಿದ್ದೇನೆ. ಸೊ ನೋಡೋಣ, ನಾನು ಎಲ್ಲಿ ಹೋಗ್ತೀನಿ, ಏನೆಲ್ಲ ತಿಂತೀನಿ, ಅದು ನಮಗೆ ಎಷ್ಟು ಪ್ರೈಸ್ಗೆ ಸಿಗುತ್ತೆ, ಅದು ನಮಗೆ ರೀಸನೇಬಲ್, ಸರಿ ಎಲ್ಲ ನೋಡ್ಕೊಂಡು ಬರೋಣ. ಇವತ್ತು ಸ್ಯಾಟರ್ಡೆ, ಗೊತ್ತಿಲ್ಲ ಎಲ್ಲ ಶಾಪ್ಗಳಲ್ಲಿ ಜಾಸ್ತಿ ಜನ ಇರ್ತಾರ ಏನಂತ. ನಾನು ಇವಾಗ ಹೋಗ್ತಾ ಇರೋದು ಶಮಿತನ ಕರೆಯೋಕ್ಕೆ. ಶಮು ಈ ಫ್ಲೋರಲ್ಲಿ ಇರ್ತಾಳೆ. ಸೊ ಕರೆಂಟ್ ಇಲ್ಲ, ಅದಕ್ಕೆ ಲಿಫ್ಟ್ ಕ್ಲೋಸ್ ಆಗಿದೆ ನೋಡಿ. ಅದಕ್ಕೆ ನಾನು ಇವಾಗ ಅವಳನ್ನ ಕರೆಯೋಕ್ಕಂತ ಬರ್ತಾ ಇದ್ದೀನಿ. ಶಮ್ಮಿ ಪಾಪ, ನಿನ್ನೆ ಎಷ್ಟು ಸಿಟ್ಟು ಬಂದಿತ್ತು ಗೊತ್ತಾ ಶಮ್ಮಿ? ಅಯ್ಯೋ ಅದೇನು ಕೇಳ್ತಾ ಇಲ್ಲ ಗೈಸ್. ಅಗೇನ್ ಇವತ್ತು ಕೂಡ ನಾವು HSRಗೆ ಹೋಗ್ತಾ ಇರೋದು. ಏನು ಹೋಗ್ತಾ ಇರೋದು? ಸೊ ಫಸ್ಟ್ ನಾವು ಹೋಗ್ತಾ ಇರೋದು, ಇಲ್ಲಿ ಪಿಜ್ಜಾ ಸಿಗುತ್ತೆ, ಅಲ್ಲಿಗೆ ಹೋಗ್ತಾ ಇದ್ದ. ಶಮು, ನಾನಂತೂ ಅದು ರಸಗುಲ್ಲ ತಿಂದು ಹೊಟ್ಟೆ ಫುಲ್ ಆಯ್ತು ನನಗೆ. ನೀನೇ ತಿನ್ಕ ಆರ್ಡ್ರ್ ಮಾಡೋದೆಲ್ಲ. ಈ ಶಾಪ್ ಹೆಸರು ಬಂದು ಮೋಜೋ ಪಿಜ್ಜಾ ಅಂತ. ಇದಿರೋದು HSRನಲ್ಲಿ. ನಾನು ಇಲ್ಲಿ ಲೊಕೇಶನ್ ಕೂಡ ಶೇರ್ ಮಾಡಿರ್ತೇನೆ, ನೀವು ಒಂದ್ಸಲ ಹೋಗಿ ವಿಸಿಟ್ ಮಾಡಿ. ಗೈಸ್, ನಾವು ಆರ್ಡ್ರ್ ಮಾಡ್ತಾ ಇತ್ತು. ಸೊ ಇದೆಂತ ಅಂದರೆ ಆನಿಯನ್ ಪಿಜ್ಜಾ ಜಸ್ಟ್ 69 rupees, ಸ್ಪೈಸಿ ಜಾಲಪೆನೋ ಪಿಜ್ಜಾ 89, ಚಿಕನ್ ಆ್ಯಂಡ್ ಆನಿಯನ್ 99. ಸೊ ಕಡಿಮೆ ರೇಟಲ್ಲಿದೆ. ನಂದಿದು ಕ್ಯಾಪ್ಸಿಕಮ್ ಬರುತ್ತೆ ಇದರಲ್ಲಿ. ನೀನಿದು ತಗೋ, ಓಕೆನಾ? ನೀನು ಕ್ಯಾಪ್ಸಿಕಮ್ ಇಷ್ಟನಾ? ನೀನಲ್ಲಿ ಗೊತ್ತಿಲ್ಲ ನಂದು. ಗೈಸ್, ಇದು ರೋಡ್ ಏನಂದರೆ, ನಾವು ವಾಕಿಗೆ ಹೋಗ್ತೀವಿ ಫಸ್ಟ್ ಸಿಕ್ಕೋ ಶಾಪ್ ಏನಂತ. ಸೊ ಅವರು ಹೊರಗಡೆ ಅಲ್ಲಿ ಬೋರ್ಡ್ ಹಾಕಿದ್ರು, ಪಿಜ್ಜಾ ಸಿಗುತ್ತೆ, ಲೈಕ್ ಪಿಜ್ಜಾ ಅಂದರೆ ಇದು ಡಾಮಿನೋಸ್ ಲೈಕ್ ಪಿಜ್ಜಾ ಹಟ್ ಅಲ್ಲ, ಪಿಜ್ಜಾ ಸಿಗುತ್ತೆ ಅಂತ ಹಾಕಿದ್ರು. ನಾವು ಓಕೆ ಹೋಗೋಣ ಅಂತ ಈ ಥರ ಹಿಂಗೆ ಅಂದ್ಕೊಂಡಿದ್ವಿ. ಸೊ ಟೈಮ್ ಸಿಕ್ಕಿಲ್ಲ. ಇವತ್ತು ಹಿಂಗೆ ಕೂತಿದ್ದೆ, ಏನು ಲಾಗ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಲೈಕ್ ಪಟ್ಟ ತಲೆ ಬಂತು. ಓಕೆ, ಆ ಪಿಜ್ಜಾ ನೋಡ್ತಾರೆ, ಅಲ್ಲಿ ಹೋಗಿ ಅಲ್ಲಿ ಹೆಂಗಿತ್ತು ಅಂತ ಟೇಸ್ಟ್ ಮಾಡೋ ಅಂದರೆ ಕಡಿಮೆ ರೇಟ್, ಲೈಕ್ ಜಸ್ಟ್ 69 rupees ಆ ಥರ ಎಲ್ಲ ಹಾಕಿರೋ. ಸೊ ಇಲ್ಲಿ ಬಂದ್ಕೊಂಡ್ರು ರೇಟ್ ಅದೇ ಇತ್ತು. ಅದಕ್ಕೆ ಸರಿ ಇಲ್ಲಿ ಹೋಪ ಇಲ್ಲೇ ವಿಡಿಯೋ ಮಾಡೋಣ ಅಂತ ಅನಿಸ್ತು. ನಾನು ತಿಂತೆ. ನಾನು ಆ್ಯಕ್ಚುಲಿ ಏನಂತ ಹೇಳಿದರೆ, ಈಗ ಒಂದು ಐಟಮ್ಸ್ ಹೆಂಗಿದೆ ಅಲ್ಲ, ಅದನ್ನು ಹಾಗೆ ಹೇಳ್ತೆ ನಾನು, ಆಯಿತಾ? ಅಂದರೆ ಅದಕ್ಕೆಲ್ಲ ಖಾರ ಮಸಾಲೆ ಅದೆಲ್ಲ ಸೇರಿಸಿ ಹೇಳೋಣ, ಅದು ಹೆಂಗೆ ಟೇಸ್ಟ್ ಇತ್ತು. ಸೊ ಅದೇ ಥರ ಹೇಳ್ತೆ. ಇದು ಅಷ್ಟೇ ಹೆಂಗಿತ್ತಂತ, ನಾವೀಗ ಗೋಲ್ಡನ್ ಕಾರ್ನ್ ಮತ್ತು ಕ್ಯಾಪ್ಸಿಕಮ್ ಪಿಜ್ಜಾ ವಿತ್ ಕೋಕ್ ಆರ್ಡ್ರ್ ಮಾಡಿದ್ದು. ಕಾಂಬೋ ಹೆಂಗಿತ್ತು ಅನ್ಕಂಡ. ಬಟ್ ಶಮ್ಮು 99 120 ಕರೆಕ್ಟ್. ಓಕೆ, ನಂಗೆ ಐ ನೀಡ್ ಸಮ್ ರೆಸ್ಟ್, ಆಯಿತಾ? ಯಾಕಂತ ಹೇಳಿದ್ರೆ ಡೈಲಿ ವೀಡಿಯೋ ವರ್ಕ್ ಮಾಡೋದು, ಸಂಜೆ ಮನೆಗೆ ಬರೋದು, ಮತ್ತೆ ರೆಡಿ ಆಗೋದು, ಮತ್ತೆ ಕೆಲವೊಂದು ಪ್ರಮೋಷನ್ ವೀಡಿಯೋ ಇದ್ದರೆ ಅದು. ಸೊ ಏನಂದರೆ ಫುಲ್ ಟಯರ್ಡ್. ಸೊ ನಾಳೆ ಸಂಡೇ, ಫುಲ್ ರೆಸ್ಟ್ ತಗೊಂಡು ಮತ್ತೆ ಸಂಜೆ ಮತ್ತೆಂತ ಮಾಡೋದಂತ ಮತ್ತೆ ಯೋಚನೆ ಮಾಡಿದ್ದು. ಮತ್ತಿಲ್ಲ, ಊರಿಗೆ ಹೋಗ್ಪ ಅಂದರೂ ರಜೆ ಇಲ್ಲ. ಯಾಕಂದರೆ ಲಾಸ್ಟ್ ಒಂದು 2 months ಬ್ಯಾಕ್ ಒಂದು 20 ದಿನ ನಿದ್ರೆ ಮಾಡಿದ್ದೆ. ಬಟ್ ಅದ್ರ ಜೊತೆ ವರ್ಕು ಮಾಡಿದೆ. ಬಟ್ ಇಲ್ಲಿ ಮನೇಲಿ ಕೂತ್ಕೊಂಡು ನಿದ್ರೆ ಮಾಡೋದು ಮಾತ್ರ ಕನ್ಸಿಡರ್ ಮಾಡ್ತೀವಿ, ವರ್ಕ್ ಮಾಡೋದು ಹೆಂಗೆ ಕನ್ಸಿಡರ್. ಇಟ್ಸ್ ಓಕೆ, ಫೈನ್. ಆ್ಯಕ್ಚುಲಿ ಆಮೇಲೆ ಹಾರ್ಡ್ ವರ್ಕರ್ ಅಲ್ಲ, ಸ್ಮಾರ್ಟ್ ವರ್ಕರ್. ಬಟ್ ಅದು ಯಾರಿಗೂ ಮಾಡ್ಕೊಂಡು ಯಾರಿಗೂ ಕಾಣ್ತಿಲ್ಲ ಅದನ್ನ. ಇಟ್ಸ್ ಓಕೆ, ಇಟ್ಸ್ ಓಕೆ ಗೈಸ್, ನೋ ಪ್ರಾಬ್ಲಮ್, ನೋ ಇಶ್ಯೂಸ್. ಪಿಜ್ಜಾ 15 ನಿಮಿಷ ಆದ ತನಕ ಹೇಳಿದ್ದು, ಇನ್ನೂ 2 ನಿಮಿಷ ಇಲ್ಲ. ಅದು ಸಣ್ಣ ಗಂಡಿತ್ತು, ಆದರೆ ಗಂಡ ಹೆಣ್ಣು ಶಮ್ಮು, ಅದು ಹೆಣ್ಣ ಗಂಡ ಅನಿಸುತ್ತಲ್ಲ. ಆ ಫೋನ್ಕು ಟೇಬಲ್ ಮೇಲೆ ಹತ್ತಿ ಕೂತಿದ್ದು, ಎಲ್ಲಾದರೂ ಇಲ್ಲಿ ಮೇಲ್ಗಡೆ ಎಲ್ಲಾದರೂ ಎಂಥರು ಹೊತ್ತಕ್ಕಿದ್ದಿದ್ರು ಅಲ್ಲೂ ಹೊತ್ಕೊ ಕೂತ್ಕೊಂತಿತ್ತದು. ಏನು ಮಕ್ಕಳಪ್ಪ ಅದು. ನಾನು ಸಣ್ಣ ಸುಮಾರೆಲ್ಲ ಮಾಡಿದೆ, ಬಟ್ ಈಗ ಮಾತ್ರ ದೊಡ್ಡೋಳಾಗಿದೆ, ದೊಡ್ಡ ಹುಡುಗಿ ಥರ ಮಾತಾಡ್ತಾರೆ. ಬಟ್ ಸಣ್ಣಿಗೆ ಪತ್ತಿಗೆಲ್ಲ ಹಂಗಿನೆಲ್ಲ ಸುಮಾರು ಸುಮಾರೆಲ್ಲ ಅಂದರೆ ಜಾತ್ರೆಲೆಲ್ಲ ಬಿದ್ದು ಹೊಡ್ಕೊತ್ತು, ಆಟ ಸಾಮಾನು ತೆಗೆದುಕೊಟ್ಟಿಲ್ಲ ಅಂದ್ಕೊಂಡು. ಸೊ ಅಂಥದ್ದೆಲ್ಲ ಸುಮಾರು ಮಾಡಿದ್ದೀನಿ. ಇಲ್ಲಿ ಫ್ಲೆಕ್ಸ್ ಬೇಡ, ಅಲ್ಲಿ ಖಾರ ಆಗ್ತಿಲ್ಲ ನಿಮಗೆ? ಅದು ಸಮ ಬೇಕು, ಚೂರು ಹಾಕೋದು. ಚೂರು ಹಾಕೊಟ್ಟು ಖಾರ ಆಗಲ್ವಾ?
Do you want car? How do you feel? ನಿಜ ಒಳ್ಳೆ Nice. ಬಟ್ ಶಂಭು ಚೆನ್ನಾಗಿದೆ ಅಂತ ಅಂದ್ರೆ ಚೆನ್ನಾಗಿದೆ ಅಂತ, ಬಟ್ ನಾರ್ಮಲಿ ಅವಳು ಎಲ್ಲ ಕಡೆ ಚೆನ್ನಾಗಿದೆ ಅಂತ. ನಮ್ಮ ಪಿಜ್ಜಾ ತಿಂದು ಇಲ್ಲಿಗೆ ಬರ್ಲಾಗ್ತದೆ, ಕಮ್ಮಿಗೆ ಒಳ್ಳೆ ಬರ್ತದೆ, ಒಳ್ಳೆ ಇಲ್ಲ ಚೀಸ್ ಕೂಡ ಜಾಸ್ತಿ ಹಾಕಿದ್ದಾರೆ. ಅದು ಜಾಸ್ತಿ ಅದು ಕಮ್ಮಿ ಪಾನ್. ಇದು ಜಾಸ್ತಿ ಇತ್ತ. ಮೊನ್ನೆ ಒಬ್ರು ಕಮೆಂಟ್ ಹಾಕಿದ್ರು, ಅಷ್ಟು ತಿಂತಿಲ್ಲ ಹೆಣ ಹಲ್ಲು ನಂಗೆ ಸಿಕ್ಕ ಬೀಳೋದಿಲ್ಲ ಅನ್ಕೊಂಡ, ಸಿಕ್ಕ ಬೀಳತ್ತೆ. ಬಟ್ ಎಂತ ಮಾಡೋಕ್ಕಾಗ್ತಿಲ್ಲ, ಸಿಕ್ಕ ಬೀಳೋ ತನಕ ತಿಂದೆ ಕುಕ್ಕಂಬ್ಕತ್ತೀನಿ. ವಿಡಿಯೋ ಮಾಡ್ತೀನಿ ಕುಕ್ಕಂಬ್ಕತ್ತೀನಿ. ಬಟ್ ನಾನು ಆಲ್ರೆಡಿ ಆ ವಿಡಿಯೋದಲ್ಲಿ ಹೇಳಿದೆ ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡ್ತೆ ಅಂತ. ಸೊ ಬಟ್ ನಂಗೆ ಅನ್ಸುತ್ತೆ ಈ ಥರ ಔಟ್ಸೈಡ್ ಫುಡ್ ಎಲ್ಲ ತಿಂದು ಹೆಲ್ತ್ ಹಾಳಾಯ್ತು. ಸೊ ಅದಕ್ಕೆ ಬೇಕಾಗಿರುವ ಹೆಲ್ತಿ ಫುಡ್, ಎಕ್ಸಸೈಸ್ ಎಲ್ಲ ನಾನು ಮಾಡ್ತೇನೆ. ಗೈಸ್ ನಾವು ಆರ್ಡ್ರ್ ಮಾಡಿದ್ದು ಕಾರ್ನ್ ಮತ್ತು ಕ್ಯಾಪ್ಸಿಕಮ್ ಆ್ಯಕ್ಚುಲಿ ನಂಗೆ ಇಷ್ಟ ಇಲ್ಲ, ನಾನು ಕ್ಯಾಪ್ಸಿಕಮ್ಮೇ ತಿನ್ನಲ್ಲ. ಸೊ 1 ಪೀಸ್ ತಿಂದೆ. ಬಟ್ ಕಾರ್ನಿಗೆ ಕಂಪೇರ್ ಮಾಡಿದ್ರೆ ಕ್ಯಾಪ್ಸಿಕಮ್ ತುಂಬ ಚೆನ್ನಾಗಿದೆ. ನೀವು ಬಂದರೆ ಕ್ಯಾಪ್ಸಿಕಮ್ಮೇ ಆರ್ಡ್ರ್ ಮಾಡಿ. ವರ್ತ್ ಅನ್ಸುತ್ತೆ ನನಗೆ. ಇದೆಲ್ಲ ಬಂತು ಅಂತ ಕಾರ್ನ್, ಕ್ಯಾಪ್ಸಿಕಮ್, 1 ಕೋಕ್, ಇಷ್ಟಕ್ಕೆ ನಾನು ಪೇ ಮಾಡಿದ್ದು ಜಸ್ಟ್ 208 rupees. ಗೈಸ್ ಪಿಜ್ಜಾ ಎಲ್ಲ ತಿನ್ಕೊಂಡು ಬಂದಿದ್ದಾಯಿತು. ಸೊ ನಾವು ಇವತ್ತೇ ಅಂದ್ಕೊಂಡಿದ್ವಿ ಬೇರೆ ಏನಾದರೂ ಸ್ನ್ಯಾಕ್ಸ್ ತಿನ್ನಕ್ಕೆ ಹೋಗೋಣ, ಲೈಕ್ ಶವರ್ಮಾ ಆ ಥರ ಏನಾದರೂ. ಬಟ್ ಗೈಸ್ ಇಲ್ಲೊಂದು ರೋಡಲ್ಲಿ ನೆಡ್ಕೊಂಡು ಹೋಗ್ತಾ ಇತ್ತು, ಇಲ್ಲ ಮನೆ ಕಣ ಇದು, ಇಲ್ಲ ಪೂರ್ಣನ್ ಗಂಡನ ಮನೆ ಇಲ್ಲೇ ಇತ್ತು. ಅಲ್ಲ ಈ ಮನೆ ಕಂಡ್ಯಾ? ಕಂಡೆ, ಅದಕ್ಕೆ ಹೇಳೋದು ನೀನ್ ಗಂಡನ ಮನೆ ಅದನ್ನ ತೋರಿಸೋದು. ನನ್ನ ಗಂಡನ ಮನೆ ಎಲ್ಲಿದ್ದೇನೋ, ಅವನು ಎಲ್ಲಿದ್ದಾನೋ, ಏನು ಮಾಡ್ತಿದ್ದಾನೋ, ಯಾವ ಹುಡುಗಿ ಜೊತೆ ತಿರುಗ್ತಿದ್ದಾನೋ ಗೊತ್ತಿಲ್ಲ ಗೈಸ್. ನಗು ಬಂದರು ನಗಬಾರದು ಸಾಂಗ್ ಯಾವ್ದದು? ಅದ್ ನಗು ಬಂದರು ನಗಬಾರ್ದಲ್ಲ, ಅಳು ಬಂದರು ಇದು ಲಿರಿಕ್ಸ್ ಚೇಂಜ್ ಇವಾಗ. ನಗಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಶಿ ನಮ್ದು ಒಂದು ಭಾಳ ಅಲ್ಲ ಶಮ್ಮಿ, ಅದೇ ತಾನೆ. ಓಕೆ ಗೈಸ್, ಏನು ಗೊತ್ತಾ, ಇದು ಒಂಥರ ನಮಗೆ ಇವಾಗ ನಾವು ತಿಂದಿದ್ದು ಜೀರ್ಣ ಆಗಿ ಬೇರೆ ಏನಾದರೂ ತಿನ್ಬೇಕಾಯ್ತಾ. ಸೊ ಅದಕ್ಕೆ ಇಲ್ಲೆಲ್ಲ ಅಡ್ಡಾಡ್ತಿದ್ದೀವಿ, HSR ಅಲ್ಲೆಲ್ಲ ಮೂಲೆಯಲ್ಲಿ ಎಂತ ಇತ್ತಂತ ಎಲ್ಲ ನೋಡ್ತಾ ಇತ್ತು. ಸೊ ಇಲ್ಲೊಂದು ಕಾರ್ ಇತ್ತಲ್ಲ, ತಾರು, ಪಂಚರ್ ಮಾಡುವ ನಂಗೆ ಇಷ್ಟ ತಾರು. ಇಲ್ಲೇ ರೋಡ್ ಇಲ್ಲೇ ಬಂತಲ್ಲ ತಾರ್. ನಂಗೆ ಬ್ಲ್ಯಾಕ್ ಕಲರ್ ತಾರು ಇಷ್ಟ. ನಂಗೂ ಬ್ಲ್ಯಾಕ್ ಕಲರ್ ಇಷ್ಟ. ಬಟ್ ಇದು ಸ್ವಲ್ಪ ಯೂನಿಕ್ ಆಗಿದೆ. ನಾನು ಈ ಕಲರ್ ಫಸ್ಟ್ ಕಾಣ್ತಿದ್ದೆ. ಅದು ಯಾವ ಕಲರ್ ಹೇಳು? ಆರೆಂಜ್ ರೆಸ್ಟ್ ಆರೆಂಜ್. ಅದೇ ಎಂತ ಆರೆಂಜ್ ಚೆನ್ನಾಗಿದೆ ಆ ಕಲರ್ ಕೂಡ. ಹಾಯ್ ಗೈಸ್, ಓಕೆ ಇವತ್ತಿದು ನಂದು ಲಾಗ್ ಆಯಿತು. ಬಟ್ ನಾನು ಅನ್ಕೊಂಡು ಅಲ್ಲಿ ಹೋಯ್ತು ಮತ್ತೆ ಎಂತಾರು ತಿಂಬ ಅದು ಹೆಂಗಿತ್ತು ಅಂತ ಹೇಳುವ ಅನ್ಕೊಂಡು. ಸೊ ಆಯಿಲ್ಲ ಅಂದರೆ ಹೊಟ್ಟೆ ತುಂಬ ತಿನ್ನೋಕೆ ಬರಲಿಲ್ಲ. ಸೊ ಇವತ್ತಿನ ಲಾಗ್ ಈ ಥರ ಇತ್ತು. ನೆಕ್ಸ್ಟ್ ಮತ್ತೊಂದು ಲಾಗಲ್ಲಿ ಮತ್ತೆ ಸಿಕ್ತೆ. ಅಲ್ಲಿ ತನಕ ಟೇಕ್ ಕೇರ್ ಯುವರ್ ಸೆಲ್ಫ್. ಬಾಯ್ ಬಾಯ್, ಗುಡ್ ನೈಟ್.